ಪ್ರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳು ಅವುಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಈ ಕಾರ್ಯಕ್ರಮದ ರೂವಾರಿ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ಕೆ. ವೆಂಕಟೇಶ್ ಅವರ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಶ್ರೀ ಎಚ್. ಸಿ. ಮಹದೇವಪ್ಪ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಜಯಕುಮಾರ್ ಅವರ, ಎಲ್ಲ ಜನಪ್ರತಿನಿಧಿಗಳೇ, ಮಾಜಿ ಜನಪ್ರತಿನಿಧಿಗಳೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರಿಯಾಪಟ್ಟಣ ಮತಕ್ಷೇತ್ರದ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಮಯ ಆಗಿದೆ. ಬೆಳಿಗ್ಗೆ 11 ಗಂಟೆಗೆ ನನಗೆ ಮತ್ತು ಎಲ್ಲ ಅತಿಥಿಗಳಿಗೆ ಬರಕ್ಕೆ ಹೇಳಿದರು ವೆಂಕಟೇಶ್ ಅವರು. ಆದರೆ ಮೈಸೂರಿನಲ್ಲಿ 2 ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಬೇಕಾಗಿದ್ದರಿಂದ ಇಲ್ಲಿ ಬರೋದು ಲೇಟ್ ಆಯಿತು. ಸುಮಾರು 1 ಗಂಟೆ ನಾವು ಬಂದು ಊಟ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಪ್ರಾರಂಭ ಆಯಿತು. ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನೀವೆಲ್ಲರೂ ಕೂಡ ಎಷ್ಟೊತ್ತು ಕೂತ್ಬೇಕಿರಿ, ಬಹಳ ಹೊತ್ತು ಕೂತು ಸಾಕಾಗಿ ಕೆಲವರೆಲ್ಲ ಖಾಲಿ ಮಾಡಿದ್ದಾರೆ. ನೀವೆಲ್ಲ ಒಂದಷ್ಟು ಜನ ಇದ್ದೀರಿ. ಸಿದ್ದರಾಮಯ್ಯನ ಅಭಿಮಾನಕ್ಕೂ ವೆಂಕಟೇಶ್ ಅವರ ಅಭಿಮಾನಕ್ಕೂ ನಮ್ಮಗಳ ಭಾಷಣ ಕೇಳಬೇಕು ಅಂತೇಳಿ ಕೂತಿದ್ದೀವಿ. ಆದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು 122 ಕಾಮಗಾರಿಗಳು, ಸುಮಾರು 439.88 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ
ಚಾಲನೆಯನ್ನು ಕೊಟ್ಟಿದ್ದೀವಿ. ವೆಂಕಟೇಶ್ವರು ಹೆಚ್ಚು ಮಾತಾಡಲ್ಲ, ಆದರೆ ಒಳ್ಳೆ ಕೆಲಸಗಾರ, ಕೆಲಸ ಮಾಡ್ತಾರೆ, ಮಾತು ಕಡಿಮೆ. ಒಂದು ಪುರುಷೋತ್ತಮ ಸಚಿವರಾಗಿದ್ದಾರೆ, ರೇಷ್ಮೆ ಸಚಿವರು ಕೂಡ ಆಗಿದ್ದಾರೆ. ಬಹಳ ಹಿರಿಯ ರಾಜಕಾರಣಿ. ಅವರಿಗೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಪರಿಚಯ ವೈಯಕ್ತಿಕವಾಗಿ ಗೊತ್ತಿದೆ. ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಗೊತ್ತಿದ್ದಾವೆ. ಹಾಗಾಗಿ ಇವತ್ತು ಕೃಷಿ ಪ್ರಧಾನವಾದಂತಹ ಈ ಕ್ಷೇತ್ರದಲ್ಲಿ ಸುಮಾರು 380 ರೈತರಿಗೆ ಅನೇಕ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದ್ದೀವಿ. ಸುಮಾರು 3 ಕೋಟಿಗೂ ಹೆಚ್ಚು ವಿತರಣೆ ಮಾಡಿದ್ದೀವಿ. ಅದರಲ್ಲಿ ರಾಜ್ಯ ಸರ್ಕಾರನೇ 1.5 ಕೋಟಿ ಸಬ್ಸಿಡಿ ಕೊಡ್ತದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರಿಂದ ಯಂತ್ರೋಪಕರಣಗಳನ್ನು ಕೊಂಡ್ಕೊಳ್ಳಲಿಕ್ಕೆ 1,46,00,000 ಆದರೆ 1.5 ಕೋಟಿಗೂ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರ ಬಳಸಿದೆ. ಅದರ್ಥ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರಿಗೆ ಭಾರ ಕಡಿಮೆ ಮಾಡಬೇಕು. ಈಗ ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದ್ರಿಂದ ಕೃಷಿ ಕಾರ್ಮಿಕರು ಸಿಗಲಿಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಹೆಚ್ಚು ಹೆಚ್ಚು ಬಳಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಹಿಂದೆ ಇದ್ದಾಗಲೇ ಯಂತ್ರಧಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಆ ಕಾರ್ಯಕ್ರಮದ ಮೂಲಕ ಕೃಷಿ ಯಂತ್ರೋಪಕರಣಗಳಿಗೆ ನಾವು ಬಾಡಿಗೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ. ಈಗ ಸಬ್ಸಿಡಿ ಕೊಟ್ಟು ಅವರೇ ಕೊಂಡ್ಕೊಳ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ರೈತರಿಗೆ ಏನಾದರೂ ಸಹಾಯ ಮಾಡಬೇಕು. ಕೃಷಿ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ರೈತರು ಅವರಿಗೆ ಸರ್ಕಾರ ಸಹಾಯ ಮಾಡಿ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು. ಕೃಷಿ ಉತ್ಪನ್ನ ಹೆಚ್ಚಾದರೆ ರೈತರಿಗೂ ಲಾಭ ಬರ್ತದೆ, ಸರ್ಕಾರಕ್ಕೂ ತಲೆನೋವು ಕಡಿಮೆ ಆಗ್ತದೆ. ಈ ವರ್ಷ ಅಂದರೆ 24-25ನೇ ಆರ್ಥಿಕ ವರ್ಷದಲ್ಲಿ ನಮಗೆ ಒಳ್ಳೆ ಮಳೆ ಬೆಳೆ ಆಯಿತು. ನಮ್ಮ ಕೆರೆ ಕಟ್ಟೆಗಳೆಲ್ಲ ತುಂಬಿತು, ಜಲಾಶಯಗಳೆಲ್ಲ ತುಂಬಿತು. ಹಾಗಾಗಿ ಮೊದಲನೇ ವರ್ಷ ಬರಗಾಲ ಆಯಿತು, 23-24-25 ಒಳ್ಳೆ ಮಳೆ ಆಯಿತು. ಜಲಾಶಯಗಳೆಲ್ಲ ತುಂಬಿದು, ಕೆರೆಕಟ್ಟೆಗಳೆಲ್ಲ ತುಂಬಿದು. ಹಾಗಾಗಿ ನಾವು ಹೆಚ್ಚು ಉತ್ಪನ್ನವನ್ನು, ಕೃಷಿ ಉತ್ಪನ್ನವನ್ನು ಬೆಳೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ವರ್ಷ 25-26ನೇ ವರ್ಷವೂ ಕೂಡ ಹವಾಮಾನ ಇಲಾಖೆಯವರು ಒಳ್ಳೆ ಮಳೆ ಬೆಳೆ ಬರ್ತದೆ ಅಂತಕ್ಕಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಿಂದ 25-26ನೇ ವರ್ಷದಲ್ಲೂ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಮಳೆ ಬೆಳೆ ಆಗಿ ರೈತರು ಇದರಲ್ಲಿ ಮಂದಹಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಇವತ್ತು 440 ಕೋಟಿ ರೂಪಾಯಿಗಳನ್ನ ಒಂದೇ ಕ್ಷೇತ್ರದಲ್ಲಿ
ಸಿದ್ದರಾಮಯ್ಯ ಸರ್ಕಾರ ಪಾಪರ್ ಆಗುತ್ತದೆ, ದಿವಾಳಿ ಆಗುತ್ತದೆ, ಖಜಾನೆ ಖಾಲಿ ಆಗುತ್ತದೆ. ಯೋಚನೆ ಮಾಡಬೇಕು. ಈ ಬಿಜೆಪಿಯವರು JDS ಇದಾರಲ್ಲ, ಇವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಸುಳ್ಳು ಹೇಳೋದನ್ನ ಬಿಡಬೇಕು. ಖಜಾನೆ ಖಾಲಿ ಆಗಿದ್ದಾರೆ, ನಾವು ಪಾಪರಾಗಿದ್ದಾರೆ, 440 ಕೋಟಿ ರೂಪಾಯಿಗಳ ಒಂದೇ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ ಆಗ್ತಾ ಇತ್ತ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇಲ್ಲ, ನಾವು ಹುಡುಗಂತೆ ನಡೆಯುವರು. ಏನ್ ಮಾತು ಕೊಟ್ಟಿರ್ತೀವಿ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಚಾಚೂ ತಪ್ಪದೆ ಯಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಅಭಿವೃದ್ಧಿ ಕೆಲಸಗಳಿಗೆ ಹಣನೂ ಕೂಡ ಕೊಟ್ಟಿದ್ದೇವೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ರು, ಖಜಾನೆ ಖಾಲಿ ಆಗೋಯ್ತು. ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಈಗೆಲ್ಲ ಅಪಪ್ರಚಾರ ಮಾಡೋದು. ನಾನು ಹೇಳಿದೆ, ಬಹಳ ಸ್ಪಷ್ಟವಾಗಿ ಹೇಳಿದೆ, ಬಿಜೆಪಿಯವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಅವುಗಳನ್ನೆಲ್ಲ ಮುಂದುವರಿಸ್ತೇವೆ. ನಮಗೆ ಜನ ಆಶೀರ್ವಾದ ಮಾಡಿ 5 ವರ್ಷ ಅಧಿಕಾರದಲ್ಲಿ ಇರಿ ಅಂತ ಹೇಳಿದ್ದಾರೆ. ಈ 5 ವರ್ಷಗಳ ಅವಧಿಯಲ್ಲಿ ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಾವು ಮೇ 20, 2023 ಮುಂದಿನ ತಿಂಗಳು ಮೇಗೆ 2 ವರ್ಷ ತುಂಬುತ್ತೆ. ಮುಂದಿನ ವರ್ಷ ಮೇ ತಿಂಗಳಿಗೆ 2 ವರ್ಷ ತುಂಬುತ್ತೆ. ನಾವು ಜನರಿಗೆ ಕೊಟ್ಟಿದ್ದಂತಹ ವಚನಗಳೇನಿತ್ತು, ಗ್ಯಾರಂಟಿ ಯೋಜನೆಗಳು ತಡನೇ ಮಾಡಲಿಲ್ಲ, ವಿಳಂಬನೆ ಮಾಡಲಿಲ್ಲ. ನಾವು 20ನೇ ತಾರೀಕು, ಮೇ 20ನೇ ತಾರೀಕು ಜಾರಿಗೆ ಬಂದು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಇವತ್ತು 400ಕ್ಕೂ ಹೆಚ್ಚು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತದಲ್ಲ. ನನಗೆ ಇವತ್ತು ಒಬ್ಬ ಮಹಿಳೆ ಬಂದಿದ್ರು, ಅವಳು ಹೇಳ್ತಾ ಇದ್ದು, ಶಕ್ತಿ ಯೋಜನೆ ಜಾರಿ ಕೊಟ್ಟಿರೋದ್ರಿಂದ ನಮಗೆ ಬಸ್ನಲ್ಲಿ ಓಡಾಡಕ್ಕೆ ಅನುಕೂಲ ಆಗುತ್ತದೆ. ಎಷ್ಟು ಸಾರಿ ಅವರು ಕೆಲಸದ ಜಾಗಕ್ಕೆ ಹೋಗ್ಬೋದು, ಬರಬಹುದು, ಮತ್ತೆ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಪ್ರವಾಸೋದ್ಯಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದುಡ್ಡೆಲ್ಲ ಉಳಿತಾಯ ಆಯ್ತದೆ. ನಿಮ್ಗೆ ಉಳಿತಾಯ ಆಗುತ್ತೆ ಇಲ್ಲ? ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಇಲ್ಲಿ. ಈ ಗಂಡು ಮಕ್ಕಳಿಗೆ ಪುಕ್ಕಡಿ ಮಾಡಿಲ್ಲ ನಾವು, ಬರೀ ಹೆಣ್ಮಕ್ಳು ಮಾತ್ರ ಮಾಡಿರೋದು. ಏನ್ರಮ್ಮ, ನೀನು ಬಸ್ನಲ್ಲಿ ಓಡಾಡ್ತಾ ಇದೀಯಾ? ಫ್ರೀಯಾಗಿ ಓಡಾಡ್ತಾ ಇದೀಯಾ? ನೋಡಿ, ಫ್ರೀಯಾಗಿ ಎಷ್ಟು ಟ್ರಿಪ್ ಬೇಕಾದ್ರೂ ಓಡಾಡಬಹುದು, ಅದು ಲಿಮಿಟ್ ಏನಿಲ್ಲ. ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಜುಲೈನಲ್ಲಿ ಪ್ರಾರಂಭ ಮಾಡುದು. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ
ಅದು ಕೂಡ ಜುಲೈನಲ್ಲೇ ಪ್ರಾರಂಭ ಆಯಿತು. ಇವತ್ತವರೆಗೆ 1,62,00,000 ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಟ್ಟಿದ್ದೀವಿ. ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದ? ಯಾಕಂತಂದ್ರೆ ಶಾಲಾ ಮಕ್ಕಳು ಮತ್ತೆ ಬೇರೆಯವರು ವಿದ್ಯುತ್ತನ್ನು ಬಳಸ್ತಕ್ಕಂಥವ್ರು ಅವ್ರಿಗೆ ಉಚಿತವಾಗಿ ಸಿಗಬೇಕು. ಉಚಿತವಾಗಿ ಸಿಕ್ಕಿದ್ರೆ ಆ ದುಡ್ಡನ್ನ ಬೇರೆ ಭಾಗಗಳಿಗೆ ಖರ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ 1,22,00,000 1,22,00,000 ಕುಟುಂಬಗಳಿಗೆ ಮನೆ ಯಜಮಾನಿಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಬರ್ತಾ ಇದೀನಮ್ಮ? ಏನ್ ಮಾಡಿ 2,000 ನೋಡಿ ಈಗ ಮನೆ ಬರ್ತದೆ 2,000 ರೂಪಾಯಿ ಮನೆ ಯಜಮಾನಿಗೆ. ಅದಕ್ಕೂ ಕತೆ ಕಟ್ಟಿದ್ರು. ಅತ್ತೆ ಸೊಸೆ ಜಗಳ ಹಾಕ್ಬಿಟ್ಟಿದ್ರಿ, ಅತ್ತೆ ಸೊಸೆ ಜಗಳ ತಂದ್ಬಿಟ್ಟಿದ್ರಿ ಅಂತ ಹೇಳಿ ಬಿಜೆಪಿಯವರು ಹೇಳಿದ್ರು. ಆಮೇಲೆ ಯುವ ನಿಧಿ ಕಾರ್ಯಕ್ರಮ, ಯಾರ್ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಕೆಲಸ ಸಿಕ್ಕಿರಲ್ಲ, ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ಅಲ್ಲ 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,000 ರೂಪಾಯಿ. ಈ ದುಡ್ಡನ್ನ 2 ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ದುಡ್ಡು ಉಳಿತಾಯ ಆಗುತ್ತೆ. ಈ ದುಡ್ಡು ಉಳಿತಾಯ ಆಗಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕೆಲಸಕ್ಕೆ ಖರ್ಚಿಗೆ, ಸಣ್ಣ ಪುಟ್ಟ ಖರ್ಚುಗಳಿಗೆ ಎಲ್ಲ ಇವತ್ತು ಮಾಡ್ತಾ ಇದ್ದೀವಿ. ಒಟ್ಟು ಕರ್ನಾಟಕದಲ್ಲಿ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಈ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಈ ಬಿಜೆಪಿಯವರು, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 52,000 ಕೋಟಿ ರೂಪಾಯಿ ಇದ್ರೆ ಈ ವರ್ಷ 83,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಅದಂತ ನಮ್ಮ ಹತ್ರ ಆಸ್ತಿ ಸೃಷ್ಟಿಸಲಿಕ್ಕೆ ಹಣ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಇಟ್ಸ್ ಎ ಕ್ರಿಯೇಷನ್ ಆಫ್ ಅಸೆಟ್ಸ್. ಆಸ್ತಿ ಸೃಷ್ಟಿಸೋದು, ಆಸ್ತಿಗಳನ್ನು ನಿರ್ಮಾಣ ಮಾಡೋದು, ಆ ಕೆಲಸಕ್ಕೆ ಸುಮಾರು 83,000 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಲ್ಲಿಂದ ಬರ್ತದೆ. ನಮ್ಮ ಉದ್ದೇಶ ಸಮಾಜ ನಿರ್ಮಾಣ ಮಾಡಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಯಾರು ಕೂಡ ದೌರ್ಜನ್ಯಕ್ಕೆ ಒಳಗಾಗಬಾರದು, ಶೋಷಣೆಗೆ ಒಳಗಾಗಬಾರದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದೇ ನಿಮಗೆ ನೋಡಿ, ಇದೇ ನಿಮಗೆ ನಿದರ್ಶನ. ವಿದ್ಯಾಪಟ್ಟಣದ ತಾಲೂಕಿನಲ್ಲಿ 440 ಕೋಟಿ ರೂಪಾಯಿಗಳ ಕೆಲಸಗಳಿಗೆ, ಕಾಮಗಾರಿಗಳಿಗೆ ಪೂಜೆ ಮಾಡ್ತೀವಿ. ಮೊನ್ನೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಮೈಸೂರು ಡಿವಿಷನ್. ಅಲ್ಲಿ ಸುಮಾರು 3,500 ಕೋಟಿ ಅಲ್ಲ 3,647 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ. ಎಲ್ಲ ನಾವು ಮಾಡ್ತಾ ಇದ್ರು ಕೂಡ ನಮ್ಮ ಮೇಲೆ
ಸುಳ್ಳು ಆರೋಪಗಳನ್ನ, ಸುಳ್ಳು ಆಪಾದನೆಗಳನ್ನ, ಅಪಪ್ರಚಾರಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾರೆ. ಅವರು ಅಧಿಕಾರದಲ್ಲಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. 4 ವರ್ಷ ಆಯಿತು. 2 ವರ್ಷ ಯಡಿಯೂರಪ್ಪ, 2 ವರ್ಷ ಬಸವರಾಜ ಬೊಮ್ಮಾಯಿ ಇತ್ತು, 1 ವರ್ಷ ಕುಮಾರಸ್ವಾಮಿ ಇತ್ತು. ಏನು ಮಾಡಲಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೆದ್ಬಿಟ್ಟು ದುಡ್ಡು ರೂಟಿ ಹೊಡ್ಕೊಂಡು ಹೊಟ್ಟೋದು. ಲೂಟಿ. ಬಿಜೆಪಿಯವರು ಅಂದ್ರೆ ಲೂಟಿ, ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳು. ದಯಮಾಡಿ ನಾನು ನಿಮಗೆ ಹೇಳ್ತೇನೆ, ನಾವು ಯಾವ ಕಾರಣಕ್ಕೂ ಕೂಡ ನಮಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ಜನರಿಗೆ ಸುಳ್ಳು ಹೇಳಲ್ಲ, ಪಟ್ಟು ಮಾತಿನಂತೆ ನಡ್ಕೊತೀವಿ. ಏನೇನು ವಚನ ಕೊಟ್ಟಿರ್ತೀವಿ ಆ ವಚನಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಪಿರಿಯಾಪಟ್ಟಣದ ವೆಂಕಟೇಶ್ ಅವರು ಇವತ್ತು ಬಹಳ ನಿಶಬ್ದವಾಗಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮನ್ನೆಲ್ಲ ಕರೆದು, ನಿಮ್ಮನ್ನೆಲ್ಲ ಕರೆದು ಜನರಿಗೆ ಸವಲತ್ತುಗಳನ್ನು ವಿತರಣೆ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜೀವನ್ ರಾವ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರಿಬ್ಬರು ಮಹಾನ್ ನಾಯಕರು, ಭಾರತ ಕಂಡಂತ ಮಹಾನ್ ನಾಯಕರು. ಇವರಿಬ್ಬರು ಕೂಡ ಒಬ್ಬರು ಸಂವಿಧಾನ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟರು. ಇನ್ನೊಬ್ಬರು ಹಸಿರು ಕ್ರಾಂತಿಯನ್ನು ಮಾಡೋದ್ರ ಮೂಲಕ ಆಹಾರದ ಸ್ವಾವಲಂಬನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಒಬ್ಬ ದಕ್ಷ ಆಡಳಿತಗಾರರಾಗಿ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಜಗಜೀವನರಾಮ್. ಅದರಿಂದ ಇವರಿಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಮಹಾನ್ ನಾಯಕರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನ ಖಾಲಿಯಾಗಿದ್ದಾರೆ. ನಾನು ಇನ್ನೂ ಭಾಷಣ ಮಾಡಿದ್ರೆ ಕುರ್ಚಿಗಳು ಭಾಷಣ ಮಾಡಬೇಕಾಗುತ್ತೆ. ನೀವಿದ್ಯಪ್ಪ ನೋಡಿ, ಹಿಂದ್ಗಡೆ ನೋಡಿ ತಿರುಗಿ ನೋಡಿದ್ಯಾ? ಹಿಂದ್ಗಡೆ ನೋಡಿದ್ಯಾ? ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆದ್ರೂ ನಾನು ಇಷ್ಟೊಂದು ಮಾತಾಡೋದೇ ಜಾಸ್ತಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರಿಗೆ ಸಂತೋಷ ತರಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.